ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ರೈತರ ಜಮೀನು ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಕೇವಲ 2 ವರ್ಷಗಳ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ಜಮೀನನ್ನ ದಾಖಲೆಗಳಲ್ಲಿ 20 ವರ್ಷಗಳಿಗೆ ತಿದ್ದುಪಡಿ ಮಾಡಿದ ಆರೋಪ ಕೇಳಿಬಂದಿದ್ದು ರೈತರಿಗೆ ಭಾರಿ ಆಘಾತ ಉಂಟಾಗಿದೆ. ಖಾನಾಪುರ ತಾಲೂಕಿನ ತೀರ್ಥಕುಂಡೆ ಗ್ರಾಮದ ತಾತೋಬಾ ವಿಠಲ್ ಕಾಮಕರ್ ಮತ್ತು ತುಕಾರಾಮ್ ವಿಠಲ್ ಕಾಮಕರ್ ಎಂಬ ರೈತರು ತಮ್ಮ 3 ಎಕರೆ ಜಮೀನನ್ನ ರಾಘವೇಂದ್ರ ರಮೇಶ್ ನಾಯ್ಕ್ ಎಂಬಾತನಿಗೆ 15 ಲಕ್ಷ ರೂಪಾಯಿಗೆ 2 ವರ್ಷಗಳ ಅವಧಿಗೆ ಕರಾರು ಮಾಡಿಕೊಟ್ಟಿದ್ರು. ಆದರೆ ಇದೀಗ ಅದೇ ಒಪ್ಪಂದವನ್ನ ದಾಖಲೆಗಳಲ್ಲಿ ಅಕ್ರಮವಾಗಿ ತಿದ್ದುಪಡಿ ಮಾಡಿ 20 ವರ್ಷಗಳ ಅವಧಿಯಾಗಿ ಬದಲಾಯಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ರೈತರು ತಮ್ಮ ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿ ಬದುಕುತ್ತಿದ್ದಾರೆ. ಇದೇ ವೇಳೆ ಮೂಲ ಒಪ್ಪಂದಕ್ಕಿಂತ ಹೆಚ್ಚಿನ ಜಮೀನನ್ನ ಕೂಡ ಅಕ್ರಮವಾಗಿ ಕಬಳಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಪ್ರಕರಣದ ವಿರುದ್ಧ ಜಯ ಕರ್ನಾಟಕ ಸಂಘಟನೆಯು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಸಂತ್ರಸ್ತ ರೈತರೊಂದಿಗೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದೆ. ರೈತರ ಅನಕ್ಷರತೆಯನ್ನ ದುರುಪಯೋಗ ಪಡಿಸಿಕೊಂಡು ಈ ವಂಚನೆ ಮಾಡಲಾಗಿದೆ ಎಂದು ಸಂಘಟನೆ ಆರೋಪವನ್ನ ಮಾಡಿರುವಂತದ್ದು. ಈ ಕುರಿತು ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿದ್ದರು. ಆರೋಪಿಗೆ ರಾಜಕೀಯ ಬೆಂಬಲ ಇರುವ ಕಾರಣ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಆರೋಪವು ಕೇಳಿಬರುತ್ತಿದೆ. ರೈತರಿಗೆ ಅನ್ಯಾಯವಾದರೆ ನಾವು ಸುಮ್ಮನಿರುವುದಿಲ್ಲ. ಹಣ ಮತ್ತು ರಾಜಕೀಯ ಪ್ರಭಾವದಿಂದ ರೈತರ ಹಕ್ಕುಗಳನ್ನ ಕಸಿದುಕೊಳ್ಳುವ ಪ್ರಯತ್ನ ನಡೀತಾ ಇದೆ. ತಕ್ಷಣ ಸಮಗ್ರ ತನಿಖೆ ನಡೆಸಬೇಕು, ಇಲ್ಲವಾದರೆ ಉಗ್ರ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ಸಂಘಟನೆಯ ಪದಾಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ರೈತರಿಗೆ ನ್ಯಾಯ ಒದಗಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಪ್ರತಿಭಟನೆ ಎದಕ್ಕೆ ಮಾಡೋದು ಅಂದ್ರೆ ಖಾನಾಪುರ ತಾಲೂಕು ತೀರ್ಥಕುಂಡೆ ಗ್ರಾಮ ಅಲ್ಲಿ ತಾತೋಬಾ ಕಾಮಕರ್ ಅಂತ ರೈತರಿದ್ದಾರೆ. ಅಲ್ಲಿ ಅವ್ರದ್ದು ಭೂಮಿ ಐತಿ, ರೈತರ ಭೂಮಿ ಐತಿ 7 ಎಕರೆ 10 ಗುಂಟೆ ಭೂಮಿ ಐತಿ. ಅವ್ರ ತಾತೋಬಾ ಕಾಮಕರ್ ಅವರ ಬ್ರದರ್ ನಿಮ್ಮ ಹನ್ನೊಂದು ಹೆಸರು ಕಾಮಕರ್ ಅವರು ಇವ್ರಿಗೆ ಆರಾಮಿಲ್ಲದೆ ಟೈಮ್ಗೆ ಬಂದ 2 ಎಕರೆ ಭೂಮಿ ಅದು ಕ್ವಾರಿದವ ಕೇಳೋದನ್ ರಮೇಶ್ ನಾಯ್ಕ್ ಅಂತ ಅವ್ರು ಕ್ವಾರಿದವರು 2 ಎಕರೆ ಭೂಮಿ ಕೇಳೋದಾರ 15 ಲಕ್ಷ ರೂಪಾಯಿ ಎಕರೆಗೆ 2 ವರ್ಷ ಲೀಸಲ್ಲಿ ಕೊಟ್ಟರೆ 2 ಎಕರೆ ಜಮೀನನ್ನು ಅವ್ರು ತೊಗೊಂಡು ಉಳಿದ ಜಮೀನು ನಮಗೆ ಚಲೋ ಇದು ಮಾಡಿಕೊಟ್ಟು ನೀರು ಕೊಡ್ತಾರೆ ಮತ್ತು ರೊಕ್ಕನೂ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ಅಂತಂಬ್ರದ್ದು 1 ಎಕರೆ ಭೂಮಿ ಕೊಡೋಣ ಅಂತ ಅವರು ಬಾಂಡ್ ಮಾಡ್ಕೊಂಡಿದ್ದಾರೆ. ಬಾಂಡ್ ಮಾಡ್ಕೊಂಡಿದ್ದ ನಂತರ 2 ವರ್ಷ ಲೀಸ್ ಮಾಡ್ಕೊಂಡು ಇವ್ರಿಗೆ ಗೊತ್ತಿಲ್ಲ. ಅವ್ರು ರೈತರ ಪಾಪ ಅವ್ರಿಗೆ ಓದಕ್ಕೆ ಬರೋಂಗಿಲ್ಲ. ಅವರು ಬಾಂಡಲ್ಲಿ ಸೈನ್ ಮಾಡಿ ಕೊಟ್ಟಿದ್ದಾರೆ. ಅದರ ನಂತರ ಅವರು 2 ವರ್ಷ ಆದ ನಂತರ 3 ವರ್ಷವೂ ಅಲ್ಲಿ ಕೆಲಸ ನಡೀತಾ ಇದೆ. 3 ವರ್ಷ ಕೆಲಸ ಯಾಕೆ ನಡೀತಾ ಇದೆ? ನಮ್ಮ ಭೂಮಿ 2 ಎಕರೆ ಕೇಳಿ ನೀವು 3 ಎಕರೆ 4 ಎಕರೆ ಅಡ್ಡಾತಿರಲ್ಲ, ಏನು ಎದಕ್ಕೆ ಅಂತ ಕೇಳಕ್ಕೆ ಹೋದರೆ ಆ ರೈತರ ಮ್ಯಾಗ ದಬಾಳಿಕೆ ತೋರಿಸ್ತಾ ಇದ್ದಾರೆ. ಅವ್ರು ಇಲ್ಲಿ ಭೂಮಿ ಮ್ಯಾಗ ಬಂದರೆ ನೀವೆಲ್ಲ ನಮ್ಗೆ ಖರೀದಿ ಮಾಡಿಕೊಟ್ಟಿದ್ದೀರಾ, ನಾವೆಲ್ಲ ಬರ್ಕೊಂಡಿವಿ, ಇಲ್ಲಿ ಬಂದರೆ ಕಾಲು ಮುರಿತೀವಿ ಕೈ ಮುರಿತೀವಿ ಅಂತ ದಬಾಳಿಕೆ ಕೊಟ್ಟಿದ್ದ ನಂತರ ಇವ್ರು ಹೋಗಿ ಸಂಬಂಧಪಟ್ಟಿದ್ದ ಇಲಾಖೆ ಖಾನಾಪುರಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ರು ಸಹ ಅವ್ರಿಗೆ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಸೊ ಅದಕ್ಕೆ ಈಗ ಉಳಿದ 2 ಎಕರೆ ಭೂಮಿ 2 ವರ್ಷ ಲೀಸಲ್ಲಿ ತೊಗೊಂಡು ಈಗ 4 ವರ್ಷ ಆದರೂ ಸಹ ಕೆಲಸ ನಡೆದೈತಿ. ಈಗ ಮುಂದಿನ 2 ಎಕರೆ ಭೂಮಿ ಆದರೂ ಉಳಿಲಿ ಅಂತ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಐತಿ. ನಮ್ಮ ಕಡೆ ಏನು ಕ್ರಮ ತಗೊಂಡಿಲ್ಲ. ಅವ್ರಿಗೆ ಏನು ಮ್ಯಾನೇಜ್ ಆಗಿರ್ಬೇಕು ಹಂಗೆ ಕೆಲಸ ನಡೀತಾ ಇದೆ. 2 ವರ್ಷದ ಲೀಸಲ್ಲಿ 4 ವರ್ಷ ಆದರೂ ಸಹ ಅಲ್ಲಿ ಇನ್ನೂ ಕೆಲಸ ನಡೀತೈತಿ. ಮತ್ತು ರೈತರು ಅವ್ರ ಭೂಮಿ ಸ್ವಂತ ಭೂಮಿ ಮ್ಯಾಗ ಹೋದ್ರೆ ಅವ್ರು ದಬಾಳಿಕೆ ತೋರಿಸ್ತಾ ಇದ್ದಾರೆ, ದಾದಾಗಿರಿ ತೋರಿಸ್ತಾ ಇದ್ದಾರೆ. ಸರ್ ನಾ ಅಪೆಂಡಿ ಆಪರೇಷನ್ ಇದ್ನಿ, 2 ಆಪರೇಷನ್ ಆಗಿದ್ದು ಮತ್ತು ನಾ ಆಧಾರ ಇದ್ನಿ ಮತ್ತು ಪೇಷಂಟ್ ಇದ್ದ ಕೆಲಸ ಅವ ನೈಕ್ ಮತ್ತು ನಮ್ಮ ತಮ್ಮ ಬಂದ ಕೆಲಸ ನಿನ್ನ ಮನೆ ಎಕರ ಅವನು 1 ಎಕರೆ ಕೊಡ್ರಿ ಮತ್ತು ಒಡೆದು ಕೊಡ್ತೇನೆ ನಿಮ್ಮ ಜಾಗ ಮತ್ತು ತುಂಬಿ ಕೊಡ್ತೇನೆ, ನೀರು ಹಚ್ಚಿದ ಜಾಗ ನಾ ಹಿಡಿತೇನು ಅಂತ ಕೆಲಸ ಅಂದ್ರಿ. ಮತ್ತು 2 ವರ್ಷ ನಾವು ತೆಗಿತೇವು ಮತ್ತು ಎಲ್ಲ ಹೊಲ ಬರ್ಕೊಂಡ್ ಕೆಲಸ ನಮ್ಮ ಮ್ಯಾಗ 20 ವರ್ಷದಿಂದ ಏನ್ರಿ ಬರ್ಕೊಂಡ್ರಿ. ಅವ ಅಪ್ಪ ಹೊಲ್ದಾಗ ಕೆಲಸ ಮಾಡ್ತಾರ್ರಿ. ಅವ್ರದ 7 ಎಕರೆ ಜಮೀನ್ ಐತ್ರಿ. ಅವರು ಮತ್ತೆ ನಮ್ಮ ದೊಡ್ಡಪ್ಪ ಇಬ್ಬರು ಕೊಡು ನಾಯ್ಕ್ ಸಾಹೇಬ್ರಿಗೆ 3 ಎಕರೆ ಜಮೀನ 2 ವರ್ಷ ಲೀಸ್ಗಾಗಿ ಅವ್ರು ಕೊಟ್ಟಿದ್ದರು. ಮತ್ತ ಅವರು ಇವರಿಗೆ ಮೋಸ ಮಾಡಿ 20 ವರ್ಷ ಬರ್ಕೊಂಡಾರಿ. ಮತ್ ನಮ್ಮದ ಎಲ್ಲಾ ಹೊಲ ಮಾಡ್ಕೊಂಡಾರಿ. ಅವಾಗ ನಮ್ಮ ಅಪ್ಪಗ ಮನಿ ಲೀಡ್ ಇತ್ತು. ಅದಕ್ಕೆ ಅವರು ನಮ್ಮ ಎಜುಕೇಶನ್ಗಾಗಿ ಅವ್ರದ್ದು ಆಪರೇಷನ್ಗಾಗಿ ಕೊಟ್ಟಿದ್ದರು. ಅವರು ಕೊಡ್ತಾರಂತ ವಾಪಸ್ ಅವರು ಎಲ್ಲಾ ನಮ್ಗೆ ಇಸ್ಕೊಂಡಾರೆ. ಮತ್ ನಮ್ಮ ಮೇಲೆ ನಮ್ಮ ಅವ್ವ ಅದು ಹೊಲಕ್ ಹೋಗಿದ್ದಾರೆ. ಅವರು ನಮ್ಮ ಅವ್ವ ಬೈಯಾಕ್ ಚಾಲು ಮಾಡತ್ತಾರೆ, ಅವ್ರ ದಬಾವ್ ಮಾಡತ್ತಾರೆ. ಮತ್ ಅದೆಲ್ಲ ನಾವು ಕಂಪ್ಲೇಂಟ್ ಖಾನಾಪುರ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಕೂಡ ನಮ್ಗೆ ಏನು ಸ್ಪಂದಿಸಿಲ್ಲ.
ಮತ್ ನಮ್ಗೆ ಅವ್ರು ಉಲ್ಟಾ ದಾದಾಗಿರಿ ಮಾಡತ್ತಾರೆ. ಮತ್ ನಮ್ದು ಇಬ್ಬರು ತಮ್ಮಗಳು ಅದಾರೆ, ಅವ್ರದ ಮುಂದ್ ಭವಿಷ್ಯಕ್ಕಾಗಿ ನಮ್ದ ಉಳ್ಕಿದ ಜಮೀನ್ ನಮ್ಗೆ ಕೊಟ್ಟಿದ್ರೆ ಚಲೋ ಆಗ್ತೈತ್ರಿ. ಅದ ನಾವು DC ಆಫೀಸಿಗೆ ರಿಕ್ವೆಸ್ಟ್ ಮಾಡತ್ತೇವ್ರಿ.